ಎಲ್ಲ ಮತಪ್ರಭುಗಳಿಗೆ ನಮಸ್ತೆ. ಈ ದಿನ ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. 1ನೇ ತರಗತಿಯಿಂದ ಹಿಡಿದು ಎನಿ ಡಿಗ್ರಿ ಅಥವಾ MBBS, ಇಂಜಿನಿಯರಿಂಗ್ ಏನೇ ಆಗ್ಬೋದು, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕರ ಹತ್ರ ದುಡ್ಡು ಹೊಡೆಯೋ ಕೆಲಸ ಮಾಡ್ತಾಯಿದೆ, ಭ್ರಷ್ಟಾಚಾರ ಮಾಡ್ತಾಯಿದೆ ಅನ್ನೋ ಆರೋಪ ಇದೆ. ನಿಜ. ಅದನ್ನು ಪರಿಹರಿಸಬೇಕಾದಂತಹ ಈ ಸರ್ಕಾರಗಳು ಹಾಗೂ ಅಧಿಕಾರಿಗಳು ಇವರೆಲ್ಲ ಶಾಮೀಲಾಗಿ ಸಾರ್ವಜನಿಕರ ಹತ್ರ ದುಡ್ಡನ್ನ ಕಬಳಿಸೋ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ನಿರ್ಮೂಲನೆ ಮಾಡೋಕ್ಕಾಗಲ್ವಾ? ಗಾಂಧೀಜಿಯವರು ಹೋರಾಟದ ಹಾದಿ ಹಿಡಿದ್ರು. ಅವರು ಶಾಂತಿಯಾಗಿ ಹೋರಾಟ ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತ ಬುಕ್ಕಲ್ಲಿರೋದನ್ನು ನಾವು ಓದಿದ್ವಿ. ಇನ್ನು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದ ಶಿಲ್ಪಿ ಅಂತ ನಾವು ಹೇಳ್ತೀವಿ. ಅವರು ಇನ್ನೊಂದು ವಿಚಾರ ಹೇಳ್ತಾರೆ, ದುಡ್ಡಿಗಿಂತ ಅಮೂಲ್ಯವಾದದ್ದು ಪ್ರತಿಯೊಬ್ಬರಿಗೂ ವಿದ್ಯೆ ಅನ್ನೋದು. ಈ ವಿದ್ಯೆ ಅನ್ನೋದು ಇವತ್ತಿನ ದಿನ ದುಡ್ಡು ಮಾಡೋ ದಂಧೆ ಆಗಿದೆ. ಸರ್ಕಾರದಿಂದ ಹಲವಾರು ಸವಲತ್ತುಗಳನ್ನ ಪಡ್ಕೊಂಡು ಈ ಶಿಕ್ಷಣ ಸಂಸ್ಥೆ ಹೆಸರು ಹೇಳ್ಕೊಂಡು ಸಾರ್ವಜನಿಕರ ಮಕ್ಕಳ ಭವಿಷ್ಯದಲ್ಲಿ ಈ ಶಿಕ್ಷಣ ಇಲಾಖೆ ಹಾಗೂ ಈ ಭ್ರಷ್ಟ ಸರ್ಕಾರಗಳು ಹಾಗೂ ಅಧಿಕಾರಿಗಳು ಶಾಮೀಲಾಗಿ ದುಡ್ಡು ಮಾಡೋದಕ್ಕೆ ನಿಂತುಬಿಟ್ಟಿದ್ದಾರೆ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಇದನ್ನು ನಿರ್ಮೂಲನೆ ಮಾಡೋಕ್ಕಾಗಲ್ವಾ? ಮಾಡ್ಬೋದು. ನನ್ನ ಸಲಹೆ, ಈಗ ಪ್ರತಿಯೊಂದು ಕ್ಷೇತ್ರಕ್ಕೂ ಒಬ್ಬೊಬ್ಬ ಅಧಿಕಾರಿಗಳಿರ್ತಾರೆ ಶಿಕ್ಷಣ ಇಲಾಖೆಯಲ್ಲಿ. BO, DDPI, ಕಾಲೇಜಿಗೆ ಬಂದರೆ ಹೀಗೆ ಒಂದೊಂದು ಇಲಾಖೆಗೆ ಒಂದೊಂದು ಮುಖ್ಯ ಶಿಕ್ಷಣ ಅಧಿಕಾರಿಗಳು ಇರ್ತಾರೆ. ನಾವು ಪೋಷಕರಾದವರು ನಮ್ಮ ದುಡ್ಡನ್ನು ಅವ್ರ ಅಕೌಂಟ್ಗೆ ನೇರವಾಗಿ ಹಾಕ್ತೀವಿ. ಈ ಶಾಲೆಗಳಿಗೆ ನೀವೇ ಅಡ್ಮಿಷನ್ ಮಾಡಿಸಿ, ನೀವು ಅಡ್ಮಿಷನ್ ಮಾಡಿಸಿ ನಮಗೆ ಅದೇ ಶಾಲೆಯ ಬಿಲ್ಗಳನ್ನ ಕೊಡಿಸಿ. ಅವರು ಅಕ್ರಮ ಮಾಡ್ತಾ ಇದ್ದಾರಾ, ನೀವು ಅದ್ರ ಜೊತೆಲಿ ಇದ್ದೀರಾ ಇಲ್ವಾ ಅನ್ನೋದು ಜನಗಳಿಗೆ ಸಾಬೀತಾಗಲಿ. ಇದು ಸತ್ಯ ಆದರೆ ಜನಗಳೇ, ಸರ್ಕಾರಕ್ಕೆ ಮುಟ್ಟೋವರೆಗೂ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಆದಷ್ಟು ನಿಮ್ಮ ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಕೆಳಮಟ್ಟದಲ್ಲಿರೋಂಥ ಬಡ ಕುಟುಂಬಗಳು ಶಿಕ್ಷಣದಿಂದ ವಂಚಿತರಾದರೆ ಈ ಭ್ರಷ್ಟ ಅಧಿಕಾರಿಗಳ ಹಾಗೂ ರಾಜಕಾರಣಿಗಳ ಇವ್ರ ಸೇವೆ ಮಾಡೋಕ್ಕೋಸ್ಕರ ಈ ನಮ್ಮಂಥ ಮಕ್ಕಳುಗಳು ಇರೋದು ಅಂತ ನನ್ನ ಅಭಿಪ್ರಾಯ. ಜಾತಿ ನಿರ್ಮೂಲನೆ ಮಾಡಿಬಿಡ್ತೀವಿ. ಜಾತಿಗೆ ಇವರು ಏನಕ್ಕೆ ಈ ಕೆಲಸ ಮಾಡ್ತಾರೆ ಅಂದರೆ, ಇವ್ರು ಕೆಲಸ ಮಾಡೋದಕ್ಕೆ ಈ ಜಾತಿ ಅನ್ನೋದನ್ನು ಪ್ಲೇ ಮಾಡ್ತಾರೆ. ಜಾತಿ ಹೆಸರು ಹೇಳ್ಕೊಂಡು ಎಲ್ಲ ಜಾತಿಲೂ ಬಡವರಿದ್ದಾರೆ. ಅವರೆಲ್ಲ ಶ್ರೀಮಂತರಾಗಬೇಕು ಅಂದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕೆ ನಿಮ್ಮ ಬೆಂಬಲ ಇದೆ ಅಂತ ನಾನು ಅನ್ಕೋತೀನಿ. ದಯಮಾಡಿ ಶೇರ್ ಮಾಡಿ. ಈ ಹೋರಾಟಕ್ಕೆ ನಿಮ್ಮ ಕೈ ಜೋಡಿಸ್ತೀರಾ ಅಂತ ನಾಡಿನ ಸಮಸ್ತ ಮತಪ್ರಭುಗಳಿಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ.